ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂದ್ರೆ ನಿಮ್ ಪೀರಿಯಡ್ ಮಿಸ್ ಆಗೋ ಮುಂಚೆನೆ ನೀವು ಪ್ರೆಗ್ನೆಂಟ್ ಅಂತ ತಿಳಿಸೋ ಕೆಲವೊಂದಿಷ್ಟು ಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯೂಶಲಿ ಒಂದ್ ಪೀರಿಯಡ್ ನಿಂದ ಇನ್ನೊಂದ್ ಪೀರಿಯಡ್ಗೆ ಮಿನಿಮಮ್ ಆದ್ರೆ 28 ಡೇಸ್ ಅಥವಾ 1 ಮಂತ್ ಆದ್ರೂ ಗ್ಯಾಪ್ ಇರುತ್ತೆ. ಅದರಿಗಿಂತ ಮುಂಚೆನೆ ಈ ಲಕ್ಷಣಗಳು ನಿಮ್ ದೇಹದಲ್ಲಿ ಕಂಡು ಬಂದ್ರೆ ನೀವು ಪ್ರೆಗ್ನೆಂಟ್ ಅಥವಾ ಕನ್ಸೀವ್ ಆಗಿದ್ದೀರಾ ಅಂತಾನೆ ಅರ್ಥ. ಆ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಫೆಟಿಗ್ ಅಂಡ್ ಟಯರ್ಡ್ನೆಸ್. ಎಸ್, ನಿಮ್ಗೆ ಈ ಟೈಮ್ದಲ್ಲಿ ತುಂಬಾ ಸುಸ್ತಾಗೋದಾಯ್ತು, ತುಂಬಾ ಲೋ ಎನರ್ಜಿ ಫೀಲ್ ಆಗೋದಾಯ್ತು, ತುಂಬಾ ನಿದ್ದೆ ಬರ್ತಿರುತ್ತೆ. ಇವಾಗ ತಾನೇ ಮಲ್ಕೊಂಡು ಎದ್ದಿರ್ತೀರಾ, ಎದ್ಮೇಲೆ ಎನರ್ಜಿನೇ ಇರೋದಿಲ್ಲ, ಏನ್ ಕೆಲಸ ಮಾಡಕ್ ಉತ್ಸಾಹನೇ ಬರೋದಿಲ್ಲ, ಬರೀ ನಿದ್ದೆ ಬಂದಂಗ ಆಗೋದು, ಸುಸ್ತಾಗೋದು, ಈ ರೀತಿ ಫೀಲ್ ಆಗ್ತಿರುತ್ತೆ. ಇದು ಯಾವ ಕಾರಣಕ್ಕಪ್ಪ ಅಂತಂದ್ರೆ ನಿಮ್ ದೇಹದಲ್ಲಿ ಪ್ರೊಜೆಸ್ಟಿರಾನ್ ಅನ್ನೋದೊಂದು ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನ್ ಇನ್ಕ್ರೀಸ್ ಆಗೋ ಕಾರಣದಿಂದ ಕೂಡ ಈ ರೀತಿ ಅಂದ್ರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ರೀತಿ ಆಗ್ತಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಸ್ಟ್ ಸೈಜ್ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗ್ತಿರುತ್ತೆ, ಬ್ರೆಸ್ಟ್ ಟೆಂಡರ್ನೆಸ್ ಆಗ್ತಿರುತ್ತೆ. ಅಂದ್ರೆ ಜಸ್ಟ್ ಸ್ವಲ್ಪ ಟಚ್ ಮಾಡಿದ್ರೆ ಕೂಡ ತುಂಬಾ ನೋವಾಗ್ತಿರುತ್ತೆ. ಇದು ಯಾವ ಕಾರಣಕ್ಕಪ್ಪ ಅಂತಂದ್ರೆ ನಿಮ್ ದೇಹ ಲ್ಯಾಕ್ಟೇಷನ್ಗೆ ರೆಡಿ ಆಗ್ತಿರುತ್ತೆ. ಅಂದ್ರೆ ಮಗುವಿಗೆ ಹಾಲು ಉತ್ಪತ್ತಿ ಮಾಡಲು ರೆಡಿ ಆಗ್ತಿರುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಸೈಜ್ ಅಲ್ಲಿ ಕೂಡ ಈ ರೀತಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೀಕ್ವೆಂಟ್ ಯೂರಿನೇಷನ್ ಅಂದ್ರೆ ತುಂಬಾ ಜಾಸ್ತಿ ವಾಶ್ರೂಮ್ ಹೋಗ್ಬೇಕಾಗುತ್ತೆ. ನಾರ್ಮಲಿ ನೀವು ಒಂದ್ 5-6 ಬಾರಿ ಹೋಗ್ತಿದ್ರಿ ಅಂತಂದ್ರೆ ಅದರಿಗಿಂತ ಒಂದ್ 4-5 ಬಾರಿ ಆದ್ರೂ ಹೆಚ್ಚು ಹೋಗೋ ಫೀಲ್ ಆಗ್ತಿರುತ್ತೆ. ಸ್ಪೆಷಲಿ ನೈಟ್ ಟೈಮ್ದಲ್ಲಿ ತುಂಬಾ ಜಾಸ್ತಿ ಯೂರಿನ್ ಬಂದಂಗ ಫೀಲ್ ಆಗೋದಾಯ್ತು, ಯೂರಿನ್ ಪಾಸ್ ಮಾಡ್ಬೇಕಾಗುತ್ತೆ. ಇದು ಯಾವ ಕಾರಣಕ್ಕಪ್ಪ ಅಂತಂದ್ರೆ ನಿಮ್ ದೇಹ ಅಂದ್ರೆ ನಿಮ್ ಗರ್ಭಕೋಶ ಮಗುನ್ ಕ್ಯಾರಿ ಮಾಡಲು ಪ್ರಿಪೇರ್ ಆಗ್ತಿರುತ್ತೆ. ಸೊ ಹಾಗಾಗಿ ಇದರಿಂದ ಯೂರಿನರಿ ಬ್ಲಾಡರ್ ಮೇಲೆ ಪ್ರೆಷರ್ ಬಿದ್ದು ಈ ಸಿಂಪ್ಟಮ್ಸ್ ನಿಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾಸಿಯಾ ಮತ್ತೆ ಫುಡ್ ಕ್ರೇವಿಂಗ್ಸ್ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್, ಕೆಲವು ತುಂಬಾ ಬೆಳಗ್ಗೆ ಟೈಮ್ದಲ್ಲಿ ತುಂಬಾ ತಲೆನೋವು ಆಗೋದಾಯ್ತು, ತುಂಬಾ ವಾಮಿಟ್ ಬಂದಂಗ ಆಗೋದು, ವಾಮಿಟ್ ಸೆನ್ಸೇಷನ್ ಆಗೋದು, ಇವೆಲ್ಲ ಆಗ್ತಿರುತ್ತೆ. ಕೆಲವೊಬ್ರಲ್ಲಂತೂ ಸ್ಮೆಲ್ ಅಲರ್ಜಿಟಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಅಡುಗೆ ಮನೆ ಸ್ಮೆಲ್ ಅಂದ್ರೇನೆ ಆಗ್ತಿರಲ್ಲ. ಅಂದ್ರೆ ಪರ್ಸನಲಿ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಅಡುಗೆ ಮನೆ ಸ್ಮೆಲ್, ಅದು ಸ್ಪೆಷಲಿ ಒಗ್ಗರಣೆ ಸ್ಮೆಲ್ ಅಂತೂ ಆಗ್ತಾನೆ ಇದ್ದಿಲ್ಲ. ಆ ಸ್ಮೆಲ್ ಬಂತು ಅಂತಂದ್ರೆ ವಾಮಿಟ್ ಸೆನ್ಸೇಷನ್ ಆಗೋದು, ಇರಿಟೇಟ್ ಆಗೋದು, ತಲೆನೋವು ಆಗೋದು, ಈ ರೀತಿ ಆಗ್ತಿರುತ್ತೆ. ಕೆಲವೊಬ್ರಲ್ಲಿ ಈ ರೀತಿ ಆಗುತ್ತೆ, ಕೆಲವೊಬ್ರಲ್ಲಿ ಏನು ಫೀಲ್ ಆಗ್ತಿರಲ್ಲ. ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಫುಡ್ ಕ್ರೇವಿಂಗ್ಸ್ ಹೇಳ್ಬೇಕಂತಂದ್ರೆ ಕೆಲವೊಬ್ಬರಿಗೆ ತುಂಬಾ ಹುಳಿ ತಿನ್ಬೇಕನ್ಸೋದಾಯ್ತು, ಸ್ವೀಟು, ಚಟ್ಪಟ್ ಮಸಾಲ, ಸ್ಪೈಸಿ, ಈ ರೀತಿ ತಿನ್ಬೇಕಂತ ಆಸೆ ಆಗ್ತಿರುತ್ತೆ. ಅಂದ್ರೆ ಫುಡ್ ಕ್ರೇವಿಂಗ್ಸ್ ಆಗ್ತಿರುತ್ತೆ. ಇದ್ರ ಜೊತೆಗೆ ತುಂಬಾ ಜಾಸ್ತಿ ಮೂಡ್ ಸ್ವಿಂಗ್ಸ್ ಅಂದ್ರೆ ಸಡನ್ ಆಗಿ ಸಿಟ್ಟು ಬರೋದಾಯ್ತು, ಇಲ್ಲ ಸುಮ್ನೆ ಅಳು ಬಂದಂಗ ಆಗೋದು, ಇಲ್ಲ ಸುಮ್ನೆ ಇರಿಟೇಟ್ ಆಗೋದು, ಈ ರೀತಿ ಕೂಡ ಆಗ್ತಿರುತ್ತೆ. ಇವೆಲ್ಲದಕ್ಕೂ ಮುಖ್ಯ ಕಾರಣ ಅಂತಂದ್ರೆ ನಿಮ್ ದೇಹದಲ್ಲಿ ಆಗೋ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅಂದ್ರೆ ಪ್ರೊಜೆಸ್ಟಿರಾನ್ ಮತ್ತೆ ಇಸ್ಟ್ರೋಜನ್ ಅನ್ನೋದು 2 ಹಾರ್ಮೋನ್ ಇರುತ್ತಲ್ಲ, ಅವು 2 ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದ ಇವೆಲ್ಲ ಲಕ್ಷಣಗಳು ನಿಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಿಂಪ್ಟಮ್ಸ್ ಅಲ್ಲಿ ನಿಮ್ಗೆ ಸ್ಪೆಷಲಿ ಯಾವ್ದು ಜಾಸ್ತಿ ಫೀಲ್ ಆಗ್ತಿದೆ ಅನ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಿಷ್ಟು ಕೆಲವೊಂದಿಷ್ಟು ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಇದರಿಂದ ಜಾಸ್ತಿ ಭಯ ಪಡಕ್ ಹೋಗ್ಬೇಡಿ. ಇವೆಲ್ಲಾನು ಒಂದು 2.5 ಇಲ್ಲ 3 ತಿಂಗಳವರೆಗೂ ಮಾತ್ರ ಇರುತ್ತೆ. ನಿಮ್ಗೇನಾದ್ರೂ ಈ ಸಿಂಪ್ಟಮ್ಸ್ ಕಂಡು ಬಂತು, 1 ತಿಂಗಳಾಯ್ತು, 1.5 ತಿಂಗಳಾದ್ರೂ ಪೀರಿಯಡ್ ಮಿಸ್ ಆಯ್ತು ಅಂತಂದ್ರೆ ಒಂದ್ ಬಾರಿ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಪಾಸಿಟಿವ್ ಬಂದಿತ್ತು ಅಂತಂದ್ರೆ ತುಂಬಾ ಖುಷಿ ಪಡೋ ವಿಚಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗೈನಕಾಲಜಿಸ್ಟ್ ನ ಭೇಟಿ ಆಗಿ ಮುಂದಿನ ಪ್ರೊಸೆಸ್ ನ ಕಂಟಿನ್ಯೂ ಮಾಡಿ. ಇವು ಯಾವ್ದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ, ಟೈಮ್ ತಗೊಂಡು ರಿಪ್ಲೈ ಮಾಡ್ತೀನಿ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.